ಎಲ್ಲ ಏನು ಮಾಹಿತಿ ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ನಾನು ಸ್ಟಡಿ ಮಾಡಿ ಏನಿರೋದು ಮಾಹಿತಿ ನಿಮಗೆ ಮುಂದಿನ ನಾನು ಕೊಡ್ತೀನಿ. ಈಗ ದಯಮಾಡಿ ನೀವು ನಿಮ್ಮ ಕೆಲಸ ಶ್ರೀ ಐ ಜಿ ಜಾಮಗುಂಡಿ ಅನುದಾನಿತ ಪ್ರೌಢಶಾಲೆ ಇಂಡಿ ರೈಲ್ವೆ ನಿಲ್ದಾಣದಲ್ಲಿ 2014ರಿಂದ ಇಲ್ಲಿವರೆಗೆ ನಿಯಮಬಾಹಿರವಾಗಿ ಕಾರ್ಯನಿರ್ವಹಿಸ್ತಾ ಬಂದಿರತಕ್ಕಂಥ ಶಾಲೆಗೆ ಸಂಬಂಧಪಟ್ಟಂತೆ ಅದರ ಮೇಲೆ ಕ್ರಮ ಜರುಗಿಸಬೇಕು ಅಂಥೇಳಿ ಅದೇ ವಿಚಾರವಾಗಿ ನಾನು ಮೊನ್ನೆ ಬಿ ಓರ್ ಕಚೇರಿಗೆ ಬಂದು ಅರ್ಜಿಗಳಿಗೆ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಅಂತೇಳಿ ಕೇಳಲಿಕ್ಕೆ ಹೋದಾಕ್ರ ಅವರು ಸ್ವಲ್ಪ ಭಾಳ ದರ್ಪದಿಂದ ಮಾತಾಡಿದ್ದ ಕಾರಣಕ್ಕಾಗಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಂಡಿದ್ವಿ. ಇವತ್ತು 5ನೇ ದಿನ ಈ ಧರಣಿ ಇಲ್ಲಿಗೆ ಬಂದು ನಿಂತಿತ್ತು. ಆದರೆ ಕೆಲವು ನಮ್ಮ ಬಿ ಓ ಕಚೇರಿಯ ಬಿ ಓರ ಕೆಳಗಿನ ಅಧಿಕಾರಿಗಳು ಮತ್ತು ನನ್ನ ಹಿತೈಷಿಗಳು ಆಮೇಲೆ ದೌರ್ಜನ್ಯ ಕಮಿಟಿದ ಸದಸ್ಯರು ಎಲ್ಲರೂ ಸೇರಿ ನನ್ನ ಹಕ್ಕೊತ್ತಾಯಗಳು ಏನಿದ್ದಾವೆ ಅದನ್ನು ನಾವು ಈಡೇರಿಸಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅಂಥೇಳಿ ಏನು ಮೇಡಮ್ ಅವರು ಹೇಳಿದ ನಂತರ ನಾವು ಧರಣಿಯನ್ನು ಕೈ ಬಿಟ್ಟಿದ್ದೀವಿ. ನಾನು ಈ ಮಾಧ್ಯಮದ ಮೂಲಕ ಮೊದಲಿಗೆ ನನ್ನ ಹಕ್ಕೊತ್ತಾಯಗಳು ಏನು ಅಂತೇಳಿ ನಾನು ಮೊದಲು ಸ್ಪಷ್ಟಪಡಿಸ್ತೀನಿ. ಏನಪ್ಪ ಅಂತಂದರೆ ನನ್ನ ಹಕ್ಕೊತ್ತಾಯಗಳು ಏನಿದ್ದು ಅಂತಂದ್ರೆ ಏನಪ್ಪ ಅಂತಂದರೆ 2014ರಿಂದ ಇಲ್ಲಿವರೆಗೆ ನಿಯಮಬಾಹಿರವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಶಾಲೆಯ ಮೇಲೆ ಏನು ವೇತನ ಮಾಡಿದಾಗಿರ್ಬೋದು, ಅಲ್ಲ ಪರಸ್ಪರ ವರ್ಗಾವಣೆ ಆಗಿದ್ದಾಗಿರ್ಬೋದು, ಆಮೇಲೆ ನಿಯಮಬಾಹಿರವಾಗಿ ಮಾನ್ಯತೆ ನವೀಕರಣ ಆಗಿರ್ಬೋದು, ಆಮೇಲೆ ನಿಯಮಬಾಹಿರವಾಗಿ ಸಹಾಯಧನ ಮುಂದುವರಿಸ್ಕೊಂಡದ್ದಾಗಿರ್ಬೋದು, ಇದಕ್ಕೆಲ್ಲಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ತನಿಖೆ ಮಾಡಿ ವರದಿಯನ್ನು ಒಪ್ಪಿಸಬೇಕಾಗಿತ್ತು. ಆ ಅರ್ಜಿಗೆ ಇವರು ಯಾವುದೇ ವರದಿಯನ್ನು ಇಲ್ಲಿವರೆಗೂ ಕೊಟ್ಟಿರಲಿಲ್ಲ. ಅದೊಂದು ನನ್ನ ಮೊದಲನೇ ಹಕ್ಕೊತ್ತಾಯ. ಎರಡನೇದು ಏನಪ್ಪ ಅಂತಂದರೆ ಮೊನ್ನೆ DDP ಅವರು ಮೊನ್ನೆ ಅಪರ ಆಯುಕ್ತರಿಗೆ ದಿನಾಂಕ 17/2/2025 ಒಂದು ಪತ್ರವನ್ನು ಬರೀತಾರೆ. ಏನಪ್ಪ ಅಂತಂದರೆ ಈ ಶಾಲೆಯವರು ಎಲ್ಲ ಸಹಾಯಧನದ ಷರತ್ತುಗಳನ್ನು ಮತ್ತು ಮಾನ್ಯತೆ ನವೀಕರಣ ಷರತ್ತುಗಳನ್ನು ಅಷ್ಟಲ್ಲದೆ ಶಾಲಾ ಅನುಮತಿ ತೊಗೊಂಡಿರ್ತಕ್ಕಂಥ ಎಲ್ಲ ಆದೇಶಗಳನ್ನು ಉಲ್ಲಂಘಿಸಿದ್ದಾರೆ. ಆ ಕಾರಣಕ್ಕಾಗಿ ಇದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತೇಳಿ ಒಂದು ಪತ್ರ ಬರೆದಿರ್ತಾರೆ. ಅದರಲ್ಲಿ ಒಂದು ಉಲ್ಲೇಖ ಮಾಡಿ ಬರೆದಿರ್ತಾರೆ. ಏನಪ್ಪ ಅಂತಂದರೆ ಕರ್ನಾಟಕ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ರೂಲ್ಸ್ 1999 ಪ್ರಕಾರ ಯಾವುದೇ ಒಂದು ಆಡಳಿತ ಮಂಡಳಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು, ನಿಯಮ ಬಾಹಿರ ಚಟುವಟಿಕೆಗಳು ನಡೆದಿದ್ದಂದ್ರೆ ಆಡಳಿತ ಮಂಡಳಿನೇ ನೇರವಾಗಿ ಆ ಸಿಬ್ಬಂದಿಗಳ ವೇತನವನ್ನು ಭರಿಸಬೇಕು ಅಂಥೇಳಿ ಏನು ಆ ನಿಯಮ ಇತ್ತಲ್ಲ, ಅದರ ಪ್ರಕಾರ ಇವರು ಮಾನ್ಯ ಬಿ ಅವರು ವೇತನ ಬಟವಾಡೆ ಅಧಿಕಾರಿಗಳು ಇವರೇ ಆಗಿರೋದ್ರಿಂದ ಇವರು ಆ ಶಾಲೆಗೆ, ಒಂದು ಖಾಸಗಿ ಅನುದಾನಿತ ಶಾಲೆಗೆ ಸಂಬಂಧಪಟ್ಟಂಥ ಏನು ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ನಿಯಮ ಬಾಹಿರ ಕೆಲಸಗಳನ್ನೇ ಆಧಾರವಾಗಿಟ್ಕೊಂಡು ಮತ್ತು ಮಾನ್ಯ DDP ಅವರು ಏನು ಬರೆದಿರ್ತಕ್ಕಂಥ ಪತ್ರದ ಉಲ್ಲೇಖವನ್ನೇ ಇಟ್ಕೊಂಡು ಅವರು ಆಡಳಿತ ಮಂಡಳಿಯವರಿಗೆ ಆ ಶಾಲೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಸಿಬ್ಬಂದಿಗಳ ವೇತನವನ್ನು ಆಡಳಿತ ಮಂಡಳಿಯವರು ಭರಿಸಬೇಕು ಅಂತೇಳಿ ಒಂದು ಪತ್ರ ಬರೀಬೇಕು ಅನ್ನೋದು ಎರಡನೇ ಹಕ್ಕೊತ್ತಾಯ ಆಗಿತ್ತು. ಆಮೇಲೆ ಮೂರನೇದು ಏನಪ್ಪ ಅಂತಂದರೆ ಆ ಶಾಲೆಯಲ್ಲಿ 2014ರಿಂದ ಕೊಟ್ಟಿ ದಾಖಲೆಗಳಾದರ ಮೇಲೆ, ಕೊಟ್ಟಿ ಸಹಿಗಳ ಆಧಾರದ ಮೇಲೆ ಬಿಸಿ ಊಟದ ಏನು ಅನುದಾನ ಬರ್ತದೆ ಅದರೊಳಗೆ ಅನುದಾನ ದುರ್ಬಳಕೆ ಆಗಿತ್ತು ಮತ್ತು ಅವ್ಯವಹಾರ ಆಗಿತ್ತು. ಯಾವ ಈ ಸರ್ಕಾರ ಮಕ್ಕಳ ಶೈಕ್ಷಣಿಕ ಮತ್ತು ಭೌತಿಕ ಹಿತದೃಷ್ಟಿಯಿಂದ ಏನು ಬಿಸಿ ಊಟದ ಯೋಜನೆ ಮಾಡಿದ್ರು, ಆ ಯೋಜನೆಯಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂಥ ಅನ್ನದ ಹೆಸರು ಮೇಲೆ ಮೂರನೇ ವ್ಯಕ್ತಿಗಳಿಗೆ ಅನುದಾನ ಬಳಕೆ ಆಗಿರ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳು ಇಲಾಖೆಯವರು ಕೊಟ್ಟಿರ್ತಕ್ಕಂಥ ವರದಿಗಳ ಆಧಾರದ ಮೇಲೆ ಆ ಬಿಸಿ ಊಟದಲ್ಲಿ ಏನು ಅವ್ಯವಹಾರ ಅನುದಾನ ದುರ್ಬಳಕೆ ಆಗಿತ್ತು, ಆ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಪ್ರಕರಣ ದಾಖಲಿಸಬೇಕು ಅನ್ನುವಂಥದ್ದು ಮೂರನೇ ಹಕ್ಕೊತ್ತಾಯ ಆಗಿತ್ತು. ಆಮೇಲೆ ನಾಲ್ಕನೇದು ಏನಪ್ಪ ಅಂತಂದರೆ ಏನು ಮೇಡಮ್ ಅವರು ಅರ್ಜಿದಾರನಾಗಿ ನಾನು ಏನು ಕಚೇರಿಗೆ ಹೋದಾಗ ಅನುಚಿತವಾಗಿ ಏನು ದರ್ಪದಿಂದ ಮಾತಾಡಿದ್ರು ಅದಕ್ಕೆ ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಒಂದು ನನ್ನ ನಾಲ್ಕನೇ ಹಕ್ಕೊತ್ತಾಯ ಆಗಿತ್ತು. ಇವೆಲ್ಲ 4 ಹಕ್ಕೊತ್ತಾಯಗಳು ಖುದ್ದು ಮೊನ್ನೆ ಬಿ ಅವರು ನನ್ನ ಧರಣಿ ನಿರತ ಸ್ಥಳಕ್ಕೆ ಬಂದು ಆಮೇಲೆ ಇಲಾಖೆಯ ಬಿ ಒ ಅಧೀನ ಅಧಿಕಾರಿಗಳು ಯಾರಂತಂದರೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಕೇಸ್ ವರ್ಕರರು, ಆಮೇಲೆ ನನ್ನ ಹಿತೈಷಿಗಳು, ಕೆಲವೊಂದು ಸಂಘಟನೆಯ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷರು ಮತ್ತು ದಲಿತ ದೌರ್ಜನ್ಯ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಬಾಬು ಗುಡಿಮಿಯವರು ಮತ್ತು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಸತತ 5 ದಿನಗಳ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಹಿತೈಷಿಗಳು, ನನ್ನ ಹಿರಿಯರು ಕಿರಿಯರು ಎಲ್ಲರ ಸಮ್ಮುಖದಲ್ಲಿ ಮೇಡಮ್ ಅವರು ಬಂದು ನನ್ನ ಹಕ್ಕೊತ್ತಾಯಗಳು ಏನಿದ್ದಾವೆ ಅವು ನಾನು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕಾಗೈತಿ, ಅದಕ್ಕೆ ಒಂದು 8ರಿಂದ 10 ದಿವಸಗಳಲ್ಲೇ ನಿಮ್ಮ ಹಕ್ಕೊತ್ತಾಯಗಳು ಏನಿದ್ದಾವೆ ಅದಕ್ಕೆ ನಾನು ಏನಂತಾರೆ ಲಿಖಿತವಾಗಿ ನಾನು ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಆಧಾರದ ಮೇಲೆ ಇವರೆಲ್ಲರ ಈಗೇನು ಹೇಳಿದಲ್ಲ ಇವರೆಲ್ಲರ ಸಾಕ್ಷಿ ಆಧಾರವಾಗಿ ನಾನೇನು ಅಂತಂದರೆ ಅವರಿಗೆಲ್ಲ ಗೌರವ ಇಟ್ಟು ಮತ್ತು ಇಲಾಖೆ ಮೇಲೆ ಒಂದು ಗೌರವ ಇಟ್ಟು ನಾನು ನನ್ನ ಹಕ್ಕೊತ್ತಾಯಗಳನ್ನು ಈಡೇರಿಸ್ತಾರೆ ಅಂತೇಳಿ ಸುಮಾರು 8ರಿಂದ 10 ದಿವಸದಲ್ಲಿ ಅವರಿಗೆ ಕಾಲಾವಕಾಶನ ಏನು ಬೇಡಿದ್ದಾರೆ ಅದಕ್ಕೆ ಕೊಟ್ಟು ನಾನು ಈ ಧರಣಿಯನ್ನು ಕೈ ಬಿಡ್ತಾ ಇದ್ದೀನಿ.
ಈ ಧರಣಿಯನ್ನು ಕೈ ಬಿಡುವುದ್ರ ಜೊತೆಗೆ ನಾನೊಂದು ಈ ಮಾಧ್ಯಮದ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಏನಪ್ಪ ಅಂತಂದರೆ ಸುಮಾರು 8ರಿಂದ 10 ದಿವಸಗಳೊಳಗೆ ಇವೆಲ್ಲ ಏನು ನನ್ನ ಹಕ್ಕೊತ್ತಾಯಗಳಿದಾವೆ ಇದರೊಳಗೆ ಯಾವುದೇ ರೀತಿಯಿಂದ ಹೆಚ್ಚು ಕಮ್ಮಿ ಆದರೆ, ಯಾಕಂದರೆ ಇನ್ ಬಿಟ್ವೀನ್ ಇದರೊಳಗೆ ಏನಾದರೂ ವೇತನ ಮಾಡಿದ್ದಾಗಿರ್ಬೋದು ಅಥವಾ ಇದು ಸಂಬಂಧಪಟ್ಟಂಥ ವರದಿಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ತಾರತಮ್ಯ ಏನಾದರೂ ಮಾಡಿ ಸಂಪೂರ್ಣ ವರದಿ ಕೊಡಲಿಕ್ಕೆ ವಿಫಲ ಆಗಿದ್ದಾಗಿರ್ಬೋದು, ಮತ್ತು ಆ ಬಿಸಿಯೂಟದಲ್ಲಿ ಆಗಿರ್ತಕ್ಕಂಥ ತಪ್ಪಿತಸ್ಥರ ಮೇಲೆ ಏನಾದರೂ ಕ್ರಮ ಜರುಗಿಸದೇ ಇದ್ದರೆ ನಾನು 8ರಿಂದ 10 ದಿವಸಗಳ ನಂತರ ಬಂದು ನಾನು ಯಾವುದೇ ರೀತಿಯಿಂದ, ಯಾಕಂದರೆ ಈಗಾಗಲೇ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನದಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಭಾಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಯಾವುದೇ ಕಚೇರಿ ಕೆಲಸಕ್ಕೆ ತೊಂದರೆ ಮಾಡ್ದೇ ಶಾಂತಿ ರೀತಿಯಿಂದ ಮಾಡ್ಕೊತ ಬಂದಿದ್ದೀನಿ. ಇನ್ನು 8ರಿಂದ 10 ದಿವಸಗಳಲ್ಲಿ ಇವರೇನಾದರೂ ನನ್ನ ಹಕ್ಕೊತ್ತಾಯಗಳ ಬೇಡಿಕೆಯನ್ನು ಈಡೇರಿಸದೇ ಇದ್ದರೆ ನಾನು ಏನಂತಂದರೆ ಉಗ್ರವಾದ ಹೋರಾಟದ ಜೊತೆಗೆ ನಾನು ಶುರು ಮಾಡ್ತೀನಿ ಅಂತೇಳಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಈಗ ಸತತ 5 ದಿವಸಗಳಲ್ಲಿ ತಾವು ಗಮನಿಸಬಹುದು, ಮತ್ತು ನನ್ನ ಜೊತೆಗೆ ನನ್ನ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಹಿರಿಯರು ಕಿರಿಯರು ನನ್ನ ಹಿತೈಷಿಗಳು ಎಲ್ಲರನ್ನೂ ಗಮನಿಸಿದ್ದಾರೆ. ಏನಪ್ಪ ಅಂತಂದರೆ ಮೇಡಮ್ ಅವ್ರು ಹೆಂಗಂತಂದರೆ ಈ ಕಚೇರಿ ಮುಂದೆ ಯಾರೋ ಒಬ್ಬರು ಧರಣಿ ನಿರತ ಕುಂತಿದ್ದಾರೆ ಅನ್ನೋದು ಒಂದು ಅವ್ರಿಗೆ ಪರಿಕಲ್ಪನೆ ಇಲ್ಲ ಅಂತನ್ನೋ ರೀತಿಯಲ್ಲಿ ತಿರುಗಾಡ್ತಿದ್ರು. ಆದರೆ ನನಗೇನು ಅನಿಸುತ್ತೆ ಅಂತಂದರೆ ಸಾಕಷ್ಟು ಚಟುವಟಿಕೆಗಳಾಗ್ಬೋದು ಈ 5 ದಿನಗಳಲ್ಲಿ. ಕೆಲವು ದಿನಗಳಲ್ಲಿ ಏನಂತಂದರೆ ಕಚೇರಿ ಸಿಬ್ಬಂದಿಗಳು ಬಂದು ನನಗೆ ಈ ರೀತಿ ಬೇಡಿಕೆಯನ್ನು ಈಡೇರಿಸ್ತೀವಿ, ಸ್ವಲ್ಪ ಮೇಡಮ್ ಅವ್ರ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ರು. ಕೆಲವರು ಶಿಕ್ಷಕ ಸಂಘದ ಅಧ್ಯಕ್ಷರು ಕೂಡ ಬಂದು ಇದು ಮಾಡಿದ್ದಾರೆ. ಇವರು ಎಲ್ಲರಿಗೂ ಗೌರವ ಕೊಟ್ಟು ನಾನು ನನ್ನ ಹಕ್ಕೊತ್ತಾಯ ಈಡೇರಿಸಿದಾದ್ರೆ ನಾನು ಬಿಡ್ತೀನಿ ಅಂತೇಳಿ ಹೇಳಿದ ನಂತರನೂ ಕೂಡ ವಿಫಲ ಆಗಿತ್ತು. ಆದರೆ ಈಗ 5 ದಿವಸಗಳಾದ ನಂತರ ಮೇಡಮ್ ಅವರು ಬಂದು ಹಕ್ಕೊತ್ತಾಯನ ಈಡೇರಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಕೆಲವಷ್ಟು ಸಂಶಯಗಳಿದ್ದಾವೆ. ಏನಪ್ಪ ಅಂತಂದರೆ ಕೆಲವಷ್ಟು ಸಂಶಯಗಳಿದ್ದಾವೆ ಮತ್ತು ಕೆಲವೊಂದು ಆರೋಪಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಏನಂತಂದ್ರೆ ಬಹುಶಃ ನೀವೇ ಕೇಳಿದಿರಿ, ಸದ್ಯ CM ಅವರು ಬರ್ತಾರೆ, ಆ ಕಾರಣಕ್ಕಾಗಿ ಈ ರೀತಿ ಎಲ್ಲ ರಾಜಕೀಯ ಪ್ರೇರಿತ ಅಂತೇಳಿ ನೀವು ಧರಣಿನ ಮಾಡ್ತೀರಿ ಅಂತ ಹೇಳಿದರೆ, ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೀನಿ. ಏನಪ್ಪ ಅಂತಂದರೆ ನಾನು ಸುಮಾರು 2-3 ವರ್ಷದಿಂದ ನಾನೇನು ಹೋರಾಟ ಮಾಡ್ಕೊತ ಬಂದಿದ್ದೀನಿ. ಅದು 2-3 ವರ್ಷದಿಂದ ಶುರುವಾಗಿದೆ. ಆದರೆ CM ಅವರು ಬರ್ತಕ್ಕಂಥದ್ದು ಈ ತಿಂಗಳು 14ನೇ ತಾರೀಕು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದೆ. ಆದರೆ ಬಹುಶಃ ಮೇಡಮ್ ಅವರು ಈ 5 ದಿವಸಗಳ ನಂತರ ಈ ಹಕ್ಕೊತ್ತಾಯ ಈಡೇರಿಸಿನಿ ಅಂತೇಳಿ ಬಂದಿದ್ದಾರೆ ಅಂತಂದರೆ ಬಹುಶಃ ಎಲ್ಲಿ CM ಅವರು 14ನೇ ತಾರೀಕಿಗೆ ಬಂದ ನಂತರ ಈ ಒಂದು ಧರಣಿಗೆ ಆ ಒಂದು ಕಾರ್ಯಕ್ರಮಕ್ಕೆ ಏನಾದರೂ ಕಪ್ಪು ಚುಕ್ಕೆ ಅಥವಾ ಒಂದು ಬ್ಯಾಡ್ ಮೆಸೇಜ್ ಹೋಗ್ತದೆ ಅನ್ನೋ ಒಂದು ಮುಂದಾಲೋಚನೆಯಲ್ಲಿ ಮೇಡಮ್ ಅವರು ಈ ಭರವಸೆಯನ್ನು ಕೊಟ್ಟಿರ್ಬೋದು ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ CM ಫಂಕ್ಷನ್ ಇದ್ದಿಲ್ಲ ಅಂದರೆ ಏನು ಎಲ್ಲಿವರೆಗೂ ಹೋಗಬೇಕು ಅನ್ನೋದು ನಿಮ್ಮ ಬಹುಶಃ ನನಗನ್ನಿಸ್ತದೆ 2-3 ವರ್ಷದಿಂದ ನಾನು ಹೋರಾಟ ಮಾಡ್ಕೊಂಡು ಬಂದೀನಿ. ಇಲ್ಲಿಗೆ ಸ್ಪಷ್ಟ ಅಭಿಪ್ರಾಯ ಕೊಟ್ಟಿದ್ದಾಗಿರ್ಬೋದು. ಕ್ರಮ ಜರುಗಿಸಲಿಕ್ಕೆ ವಿಫಲ ಆಗಿರ್ತಕ್ಕಂಥ ಇಲಾಖೆ ಈಗ CM ಅವರು ಬರ್ತಾರನ್ನೋ ಒಂದು ಕಾರಣಕ್ಕಾಗಿ ಎಬ್ಸಿದ್ದಂತರೂ ಅದು ಅಂತರೂ ಸ್ಪಷ್ಟವಾಗ್ತದೆ. ಬಟ್ ಬಹುಶಃ CM ಬರದೇ ಇದ್ದರೆ ಇದೇ ರೀತಿಯಿಂದ 2-3 ವರ್ಷ ಹೆಂಗೆ ಹೋಗೈತಿ ಹಾಗೆ ಇದನ್ನು ಮುಂದೆ ಹೋಗ್ತಿತ್ತೇನೋ ಅಂತ ಅಂದ್ಕೊಳ್ತೇನೆ. ಸತತ 5 ದಿನಗಳ ಕಾಲ ಹೋರಾಟದಲ್ಲಿ ಏನು ಧರಣಿ ನಿರತರಲ್ಲಿ ಭಾಗಿಯಾಗಿರ್ತಕ್ಕಂತಹ ನನ್ನ ಹಿರಿಯರು ಕಿರಿಯರಿಗೆ ಮತ್ತು ದಲಿತ ಸಂಘರ್ಷ ಸಮಿತಿ ಭೀಮವಾದದ ತಾಲೂಕಾ ಸಮಿತಿಗೆ ಮತ್ತು ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ನ ತಾಲೂಕು ಸಮಿತಿಗೆ ಮತ್ತು ದಲಿತ ದೌರ್ಜನ್ಯ ಸಮಿತಿ ಸದಸ್ಯರಾಗಿ ಬಂದಿರತಕ್ಕಂಥ ಬಾಬು ಗುಡ್ಮಿಯವರಿಗೆ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ನನ್ನ ಒಂದು ಧರಣಿಗೆ ಸಹಕರಿಸಿರ್ತಕ್ಕಂಥ ಮತ್ತು ಬೆಂಬಲವಾಗಿ ನಿಂತಿರ್ತಕ್ಕಂಥ ಸಮಸ್ತ ನನ್ನ SC/ST ಸಮುದಾಯದ ಮತ್ತು ದಲಿತ ಪರ ಸಂಘಟನೆಗಳಿಗೆ ಮತ್ತು ಕನ್ನಡ ಪರ ಸಂಘಟನೆ ಆಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕಾ ಸಮಿತಿ ಅವರಿಂದ ಏನು ಬೆಂಬಲ ಸಿಕ್ಕಿತ್ತು, ಎಲ್ಲರಿಗೂ ಕೂಡ ನಾನು ನನ್ನ ಹೋರಾಟದಲ್ಲಿ ನೈತಿಕವಾಗಿ ಬೆಂಬಲ ನೀಡಿರ್ತಕ್ಕಂಥದ್ದಕ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಜೈ ಭೀಮ್.